ನಮಸ್ಕಾರ ಎಲ್ರಿಗೂ. ಇದು ಇವತ್ತಿನ ದಿನ ನನ್ನ ಮಗನ ಸ್ಕೂಲ್ನಲ್ಲಿ ಕ್ರಿಮ್ಸನ್ ಕಾರ್ನಿವಲ್ ಡೇ ಅಂದರೆ ಕೆಂಪು ಬಣ್ಣದ ಬಟ್ಟೆ ಧರಿಸಿ ಅದು ಕೆಂಪು ಬಣ್ಣದ ಯಾವುದಾದ್ರೂ ಒಂದು ಫ್ರೂಟ್ಸು ವೆಜಿಟೇಬಲ್ಸ್ ಇದ್ದರೆ ಸೊ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನನ್ನ ಮಗನಿಗೆ ಬಂದುಬಿಟ್ಟು ಇವತ್ತು ಟೊಮೆಟೊ ಕೊಟ್ಟಿದ್ರು. ನಾನು ಅದಕ್ಕೆ ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡಿ ತೊಗೊಂಬಂದೆ. ಬಟ್ ನಾನೇನು ಕಟ್ ಮಾಡಿ ಶೇಪ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಅವರಪ್ಪಂಗೆ ಐಡಿಯಾ ಕೊಡ್ತಾ ಇದ್ದೆ, ಈ ಥರ ಮಾಡ್ಬೋದು, ಹೀಗೆ ಮಾಡಿ ಅಂತ ಎಲ್ಲ ಹೇಳ್ತಾ ಇದ್ದೆ. ಅವರಪ್ಪ ಅದೇ ಥರನೇ ಕೇಳಿಬಿಟ್ಟು ಐಡಿಯಾಸ್ನ ಮಾಡ್ತಾಯಿದ್ರು. ಅವರಪ್ಪ 10:30ಗೆ ಬಂದರು. 10:30 ಬಂದಮೇಲೆ ಅವರಿಗೆ 11 o'clock ಕೂತ್ಕೊಂಡು ಪ್ರಾಜೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಕ್ಕಳನ್ನ ಹೋಗಿ ಮಲ್ಕೊಳ್ಳಿ ಅಂತಂದರೆ ಇಲ್ಲ ನಾವು ಮಾಡ್ತೀವಿ ಅಂತ ಕೂತ್ಕೊಂಡ್ರು. ಸೊ ಅವ್ರು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಟೈಮ್ ಪಾಸ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಮಕ್ಕಳು ಕೂಡ ಜೊತೆಲೇ ಕೂತ್ಕೊಂಡ್ರು. ಸೊ ಅವರ ಅಪ್ಪಗೆ ಹೆಂಗೆ ಗೊತ್ತಾ, ನೋಡ್ಕೊಂಡ್ಲಿ ಮಕ್ಕಳು ಕಲ್ತ್ಕೊಂಡ್ಲಿ ಅಂತ. ನಾನು ಟೈಮ್ ಆಗ್ತಿದ್ದೆ, ಇಷ್ಟೊಂದು ಹೊತ್ತಾದರೂ ಕೂಡ ಮಲಗಿಲ್ಲ ಅಂದರೆ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ, ಲೇಟ್ ಆಗುತ್ತೆ ಅಂತ ನನ್ನ ಒಂದು ಸ್ಟ್ರೆಸ್ನೆಸ್ ಆಗ್ತದೆ ನನಗೆ. ಬಟ್ ಆದರೆ ಮಕ್ಕಳಿಗೆ ಏನಂದರೆ ಒಂಥರ ಖುಷಿ, ಈ ಥರ ಎಲ್ಲ ಮಾಡಬೇಕಾದ್ರೆ ನೋಡಬೇಕು ಅಂತ ಅಂದ್ಬಿಟ್ಟು. ನನ್ನ ಹಸ್ಬೆಂಡ್ ಅಂತೂ ಫುಲ್ಲು ಮೆಜರ್ಮೆಂಟು ಹಾಕಿ ಎಲ್ಲ ಪ್ರತಿಯೊಂದು ಕ್ಲೀನಾಗೆ ಇದು ಇದೇ ಥರ ಬರಬೇಕು, ಒಂದು ದಪ್ಪ ಆಗಬಾರ್ದು, ಒಂದು ಅಗಲ ಆಗಬಾರ್ದು, ಒಂದು ಉದ್ದ ಆಗಬಾರ್ದು, ನೀಟಾಗಿ ನೋಡಿಕೊಂಡು ಎಲ್ಲ ಕ್ಲೀನಾಗಿ ಮೆಜರ್ಮೆಂಟೇ ತೊಗೊಂಡು ಮಾಡ್ತಾಯಿದ್ರು. ಸೊ ಇದಕ್ಕೋಸ್ಕರನೇ ಅವ್ರಿಗೋಸ್ಕರ ಕಾದು ವೆಯ್ಟ್ ಮಾಡಿ ಅವ್ರಿಗೆ ಬಿಟ್ಟಿದ್ದೆ. ಇದು ಯಾಕೆಂದರೆ ಇವರು ನೀಟಾಗಿ ಮೆಜರ್ಮೆಂಟ್ ಎಲ್ಲ ಕೊಟ್ಟು ಕ್ಲೀನಾಗಿ ಮಾಡ್ತಾರೆ. ಸೊ ನಾವುಗಳು ಮೆಜರ್ಮೆಂಟ್ ಏನೇ ಪಕ್ಕ ತೊಗೊಂಡ್ರು ನನಗೆ ಅದು ನೀಟಾಗಿ ಮಾಡೋಕ್ಕೆ ಬರಲ್ಲ. ಸೊ ಎಲ್ಲಾದರೂ ಒಂದು ಎಡವಟ್ಟು ಆಗಿಬಿಡುತ್ತೆ. ಕೊನೆಗೆ ಬಂದುಬಿಟ್ಟು ಈ ಥರ ಮಾಡಿದ್ಯಾ, ಹೀಗೆ ಮಾಡಿದ್ಯಾ ಅಂತ ಕಮೆಂಟ್ ಕೊಡ್ತಾರೆ. ಸೊ ನನಗೆ ಆ ಕಮೆಂಟ್ ಕೇಳೋಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ನೀನೇ ಬಂದು ಮಾಡು ಅಂತ ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಕಾದು ಕೂತ್ಕೊಂಡಿದ್ದು. ಬಟ್ ಅವರೊಬ್ಬರಿಗೆ ಬಿಟ್ಟರೆ ಪಾಪ ಬೇಜಾರಾಗ್ತಾರೆ ಅಂದ್ಬಿಟ್ಟು ಜೊತೆಲಿ ಕೂತ್ಕೊಂಡು ಕಂಪ್ನಿ ಕೊಡ್ತಾ ಹಾಗೆ ನೋಡ್ತಾ ಇದ್ದು. ಚೆನ್ನಾಗಿ ರೆಡಿ ಆಯಿತು. ರಾತ್ರಿ ಮಲಗೋಷ್ಟರಲ್ಲಿ ಆಲ್ರೆಡಿ 1:30 ಆಗೋಗಿತ್ತು. ಸೊ ಮಕ್ಕಳು ಕೂಡ 1:30ವರೆಗೂ ಎದ್ದಿದ್ರು. ನನ್ನ ಮಗ ಈ ರೀತಿಯಾಗಿ ರೆಡಿ ಆದ. ಸ್ಪೀಚ್ ಕೊಡಿ ಅಂತ ಹೇಳಿದರು. ಸೊ ಸ್ಪೀಚು ಬಂದುಬಿಟ್ಟು ಪಾಪ ಈಗಿನ ಸ್ಕೂಲಿಗೆ ಜಾಯ್ನ್ ಆಗಿದ್ದಾನೆ, ಹೆಂಗೆ ಕೊಡೋದು ಅಂತ ಅಂದ್ಬಿಟ್ಟು ಒಂದು 2 lines ಆದರೂ ಕೊಡಿಸೋಣ ಅಂದ್ಬಿಟ್ಟು ಕೊಡಿಸ್ದೆ. ಬಟ್ ಚೆನ್ನಾಗೇ ಹೇಳ್ದ. ಸ್ಕೂಲ್ ಹತ್ರ ನೋಡಿ ಈ ರೀತಿಯಾಗಿ ಡೆಕೋರೇಟ್ ಮಾಡಿದರು. ತುಂಬ ಚೆನ್ನಾಗಿ ನೋಡೋದಕ್ಕೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಎಲ್ಲ ರೆಡ್ ಕಾರ್ಪೆಟ್ ಹಾಕಿ ಎಲ್ಲ ಮಾಡಿರೋದಕ್ಕೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮಗೂ ಕೂಡ ಇಷ್ಟ ಆಯಿತು. ಕೊನೆಗೆ ಸೆಲೆಬ್ರೇಟ್ ಎಲ್ಲ ಆಗಿತ್ತು. ಮಧ್ಯಾಹ್ನ ಹೋಗಿದ್ದು ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು ನೋಡಿ ಅವ್ರ ಬ್ಯಾಚ್ ಫ್ರೆಂಡ್ಸ್ಗಳ್ನೆಲ್ಲರನ್ನೂ ತೋರಿಸ್ತಾ ಇದ್ದೀನಿ. ಎಲ್ಲ ಹಾಯ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಕ್ರಿಮ್ಸನ್ ಡೇ ನನ್ನ ಮಗನದೇ ಈ ಥರ ಇತ್ತು. ಸೊ ಹೇಗಿತ್ತು ನನ್ನ ಮಗನ ಟೊಮೊಟೊ ನಿಮಗೆ ಹೇಳೇ ಇಲ್ಲ, ಅವ್ನು ಆ್ಯಕ್ಚುಲಿ ಟೊಮೊಟೊ ಇವತ್ತು ಆಗಿದ್ದು. ಹೇಗಿತ್ತು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಆಲ್. ಬಾಯ್.